ರಮೇಶ್ಗೆ ಸತೀಶ್ ಜಾರಕಿಹೊಳಿ ಅವರು ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಯಾರು ಯಾರನ್ನ ಹಾಳು ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿದೆ. ಸಹೋದರ ರಮೇಶ್ಗೆ ಸತೀಶ್ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಯಾರನ್ನು ಯಾರು ಹಾಳು ಮಾಡಿದ್ದು ಗೊತ್ತು. ಗೋಕಾಕ್ ರಾಜಕೀಯ ಇತಿಹಾಸವೇ ಹೇಳುತ್ತೆ. ರಾಜಕೀಯವಾಗಿ ಅಷ್ಟೇ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಕೂಡ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಚಿವರಿದ್ದಾಗಲೇ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಅವರು. ಸಚಿವ ಸ್ಥಾನಕ್ಕಿಂತ ಬೇರೆ ಕಿರೀಟ ಕೊಡೋಕ್ಕಾಗಲ್ಲ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ವಾಗ್ದಾಳಿ. ರಾಜಕೀಯವಾಗಿ ಮಾತಾಡ್ತಾರೆ, ರಾಜಕೀಯವಾಗಿ ಅಷ್ಟು ಹೇಳಬಲ್ಲೆ ಇಲ್ಲ. ಯಾರನ್ನಾರು ಕೆಡಿಸೋದು ಪ್ರಶ್ನೆ ಇಲ್ಲ. ಸೊ ಅದು ನಮ್ಮ ಗೋಕಾಕ್ ತಾಲೂಕಿನಲ್ಲಿ ನೀವೇನಾದ್ರು ಸರ್ವೆ ಮಾಡಿದ್ರೆ ಅದಕ್ಕೆ ಗೊತ್ತಾಗ್ತೈತಿ ಯಾರನ್ನ ತಲೆ ಕೆಡಿಸು, ಯಾರನ್ನ ಹಾಳು ಮಾಡಿದ್ರು, ಯಾರಿಂದ ಯಾರಿಗೆ ಲಾಭ ಆಯಿತು ಈ ರಾಜಕೀಯದಿಂದ, ಎಷ್ಟು ಸಫರ್ ಆಗಿದೆ ನಮ್ಮ ತಾಲೂಕು ಇವತ್ತ. ಸೊ ಅದನ್ನ ನೀವು ಒಂದು ಸ್ವಲ್ಪ ಡೀಪ್ ಆಗಿ ನಾವು ಹೇಳೋಕ್ಕಿಂತ ಮತ್ತಾರನ್ನ ಜನಸಾಮಾನ್ಯರಿಗೆ ಕೇಳಿದೆ ನಮ್ಮ ತಾಲೂಕಿನ ಹಿಸ್ಟ್ರಿ ಗೊತ್ತಾಗುತ್ತೆ. ಅದೇ ಇದನ್ನ ಹೇಳಲಿಕ್ಕೆ ಅವರು ಇತಿ ಇರಬೇಕು. ಅವರು ಮಂತ್ರಿ ಇದ್ದೇ ಪಕ್ಷದ ವಿರೋಧ ಚಟುವಟಿಕೆ ಸ್ಟಾರ್ಟ್ ಮಾಡಿದ್ರು ಅವರು. ಏನು ಮಂತ್ರಿಗಿಂತ ಮತ್ತೇನು ಕೊಡೋದೈತ್ರಿ, ಮತ್ತೇನು ಕಿರೀಟ ಹಾಕ್ಬೇಕಾ, ಏನು ಅವ್ರು ಏನು ಮಾಡ್ಬೇಕು, ಏನು ರಮೇಶ್ ಜಾರಕಿಹೊಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು ಅವರು. ಇವರೆಲ್ಲಾರನು ಸಂಭಾಳಿಸ್ಬೇಕು, ಸಮಸ್ಯೆನ ಪರಿಹಾರ ಮಾಡಬೇಕು. ಇವ್ರಿಗೆ ಯಾರು ಬಂದ್ ಮಾಡ್ಬೇಕ್ರಿ? ಸಿದ್ದರಾಮಯ್ಯ ಯಾಕೆ ಬರಬೇಕು? ಮಂತ್ರಿ ಮಾಡಿದ್ದಾರೆ. ಎಂಟರ್ ಜಿಲ್ಲಾ ಪಕ್ಷ ಮತ್ತು ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಅವ್ರ ಜವಾಬ್ದಾರಿ. ಸೊ ಅದನ್ನ ಮಾಡಿಬಿಟ್ಟು ಬೇರೆಯವ್ರ ಮ್ಯಾಗ ಹೇಳಿದ್ರೆ ಅದು ಸರಿ ಅಲ್ಲ. ಇಲ್ಲ ಯಾರು ಹಾಳು ಮಾಡಿದ್ರು ಬಿಟ್ಟಿದ್ದು ಅದು